ಇಲ್ಲಿ ನೋಡಿ ಆ ನೀರು ಮಲಿನಗೊಂಡಿದೆ. ಹೌದಪ್ಪ, ಕೆಲವೊಂದು ಹುಬ್ಬಳ್ಳಿ ಅಲ್ಲ ಅದು ಹೂವಿನ ಬಳ್ಳಿ. ಅದೆಲ್ಲ ಮಗುಚಿ ಬಿದ್ದಿದೆ. ಹೌದು. ಕೆಲವೊಂದು ಅರ್ಧ ಬಿದ್ದಿದೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಪೂರ್ತಿ ಬೀಳುವುದಕ್ಕಿದೆ. ಅಲ್ಲಿ ಹಣ್ಣು ಹಂಪಲು ನೋಡಿ. ಹಣ್ಣು ಹ್ಯಾಂಪಲು. ಯಾವುದು? ಹಣ್ಣು ಹಂಪಲು ಎಲ್ಲ ಕೆಳಗೆ ಬಿದ್ದಿದೆ. ಕಾರಣ ಏನು? ನೀನೊಮ್ಮೆ ಹಿಂದೆ ಏನಾಯ್ತು? ಅದು ಇಲ್ಲಿಯೇ ಹೂವಲ್ಲ ಬದ್ರೆ. ಇಲ್ಲಿಗೆ ಯಾರಾದ್ರೂ ಬಂದಿದ್ದಾರೆ, ಹೊಣವನ್ನೆಲ್ಲ ಕದಡಿದ್ದಾರೆ. ಇಲ್ಲಿ ಬನ್ನಿ ಅಂತೆ. ಅಲ್ಲಿ ನೋಡಿ ಯಾರದ್ದೋ ಹೆಜ್ಜೆ ಗುರುತು ಕಾಣುತ್ತಾ ಉಂಟು. ಯಾರದದು? ಹಾಗಾದ್ರೆ ಇಲ್ಲಿಗೆ ಯಾರಾದ್ರೂ ಬಂದಿದ್ದಾರೆ. ನಾವು ಫಲಕ ಹಾಕಿದ್ದೇವೆ, ಅಪ್ಪಾನೇ ವಿನಃ ಅಪ್ಪಾನೇ ವಿನಃ ಪ್ರವೇಶ ಇಲ್ಲ ಅಂತ ಬರ್ತಾಗ್ತೇವೆ. ಅದನ್ನು ಕಿತ್ತು ಹಾಕಿ ನೋಡಿ ಕೂಡ ಬಂದವರು ಯಾರು ನೋಡ್ಬೇಕಲ್ಲ, ನೋಡ್ಬೇಕು. ಮತ್ತೆ ಅವರ ಅಮ್ಮನವರು ಬೈದ್ರೆ ನಮಗೆ ಮತ್ತೆ ಆದಷ್ಟು ಬೇಗ ಅರಿಸಿಕೊಂಡು ಮುಂದೆ ಕನ್ಯರನ್ನು ಸ್ವಲ್ಪ ಮುಂದುವರಿದೆ. ಇಲ್ಲೆಲ್ಲ ಕಾಣೋದು ಮುದುಕಿಯರಲ್ಲ. ಹೌದು. ಯಾರಿವನು ಅಯ್ಯೋ ಸುಂದರನಿವನು. ಹೋಗಿ ಸುಂದರರಾಗಿ ಎಂತ ಚೆಲುವ ಚಂದಪ್ಪ. ನಿಮ್ಮ ಅಪ್ಪನು ಯಾರು? ಚೆಲುವಪ್ಪ ಮತ್ತೆ ಚಂದಪ್ಪ. ಮತ್ತೆ ನಾವು ನಿಮ್ಮನ್ನು ನೋಡಿ ಹೇಳಿ. ಹೌದು, ನಾವು ಚೆಲುವರು. ನೋಡಿದ್ದೇ ಇಲ್ಲ. ಪೂರ್ಗವರನ್ನು ಹುಂಗವರನ್ನು ನೋಡ್ಲಿಲ್ಲ, ನೋಡ್ಲಿಕ್ಕಿಲ್ಲ. ಯಾವ್ದಂತ ಹೇಳಿದ್ರೆ ನಿಮ್ದು ದಿನ ಅಂತಲ್ಲ, ನಮ್ದು ಇಸ್ತ್ರಿ ರಾಜ್ಯ. ನೀವು ಪುರುಷರನ್ನು ಇಷ್ಟವಾಗಿ ತಗೊಂಡವರ. ನಮಗೆ ಇಲ್ಲ ನೋಡಿ ಬರದಾಕಿದ ಭಾರತದಲ್ಲಿ ಅಣ್ಣರಿಗೆ ಪುರುಷರಿಗೆ ಪ್ರವೇಶ ಇಲ್ಲ. ಅದೇ ಸಮಸ್ಯೆ ಅದು. ತಮ್ಮ ಇವರಿಗೆ ನಾವು ಚಂದವಾಗಿ ಕಾಣುವುದು ಯಾಕೆ ಹೇಳು? ಇಷ್ಟು ಪ್ರಾಯ ಆದ್ರೂ ಇಷ್ಟವಾಗಿ ಕಾಣಲಿಲ್ಲವ ಇವರು. ಮತ್ತೊಂದು ಮಾತು ಹೇಳಬೇಕು, ಯಾವತ್ತಿಗೂ ಕೂಡ ಪುರುಷರೇ ಚಂದ. ಸ್ತ್ರೀಯಾದವರಿಂದ ಇದ್ದಾರಲ್ಲ, ಮುಖಕ್ಕೆಲ್ಲ ಹಾಕಿಕೊಂಡೆ ಈಗ ಇದು ನಮಗೆ ಮೊದಲಿಂದಲೇ ದೈವದತ್ತವಾಗಿ ಬಂದದ್ದು. ಇವಳಷ್ಟು ಚೆಲುವೆ ನೋಡು, ಚಂದವೇ ಇವಳನ್ನು ನೋಡು. ಇವಳಷ್ಟು ಚಂದದ ಹುಡುಗಿ ಇಲ್ಲ ನಮ್ಮಲ್ಲಿ, ಲೋಕದಲ್ಲೇ ಇಲ್ಲ. ಇಷ್ಟು ಪ್ರಾಯ ಆದ್ರೂ ನುಲಿಯುವುದು ಒಂದು ಕಡಿಮೆ ಆಗುವುದಿಲ್ಲ. ನುಲಿಯುವುದರಿಂದಲೇ ಅವಳಿಗೆ ಅಷ್ಟು ಪ್ರಚಾರ. ಹೌದಪ್ಪ. ಹೌದೇ? ನೀವು ಇಲ್ಲಿ ಹೌದು, ಗೊತ್ತಾಗಲಿಲ್ವಾ? ಇಲ್ಲಿಗೆ ಅಧಿಕಾರಿ ನಾವು. ನಮ್ಮ ಹಾಗಾದ್ರೆ ಪರಿಸ್ಥಿತಿಯಲ್ಲಿವರೆಗೆ ಬಂದು ತಲುಪಿತಲ್ವಿ? ಹೌದಣ್ಣ. ನಾವು ಬಂದದ್ದು ಹೇಗೆ? ಶಶಿಪ್ರಭೆ ನೋಡಬೇಕು, ಕಾಣಬೇಕು ಎನ್ನುವ ಹಾಗೆ, ನಮ್ಮ ಕುಲಕ್ಕೆ ಆದೀತು ಎನ್ನುವ ಹಾಗೆ ನಾವು ಯೋಚಿಸಿ ಬಂದದ್ದು. ಶಶಿಪ್ರಭೆಗೆ ಬಂದ ಗತಿಯೇ ಅಯ್ಯೋ ದೇವರೇ, ಇಷ್ಟೊಂದು ಮುದುಕಿಯಾಗಿದ್ದಾಳೆ. ಒಂದು ಆಭರಣಕ್ಕೂ ಮತ್ತೆ ನಾವು ಶಶಿಪ್ರಭೆಯ ದಾಸಿಗಳು, ನಾವು ದ್ವಾರಪಾಲಕಿಯರು. ಇನ್ನು ಬೇಕಾ? ಯಾವುದು? ನಾವು ಕಾವಲಯ್ಯ. ಇದು ಇಲ್ಲಿಯೂ ಶುರುವಾಯ್ತಾ? ನೀವು ಕಾವಲಿಯವರ? ಕಾವಲುಗಟ್ಟೆಯವರು. ಎಲ್ಲ ಒಳ್ಳೆ ವ್ಯಾಪಾರ ಉಂಟು. ಕಾವಲುಗಟ್ಟೆಯವರು ಅಲ್ಲ, ಒಳ್ಳೆ ವ್ಯಾಪಾರ ಉಂಟಂತ. ಕಾವಲುಗಾರರು. ಕಟ್ಟೆಯ ಮೇಲೆ ಕೂತು ಕಾವಲು ಮಾಡುವವಳು, ಹಾಗೆ ಕಾವಲು ಕಟ್ಟೆಯವಳು. ಓ, ನೀನು ಕಾವಲು ಕಟ್ಟೆಯವಳ? ಹೌದೌದು, ಸಂತೋಷ. ಮತ್ತೆ ನೀನು ಕೂಡ? ನಾನು ಕೂಡ. ನಾನು
ಒಂದು ವನವನ್ನು ಕಾಯುವುದಕ್ಕೆ ಹಲವಾರು ಮಂದಿ ಇಲ್ಲಿ ವನ ಕಾಯಬೇಕಾದ್ರೆ ಕೆಲಸ ಎಷ್ಟುಂಟು. ಓಹೋ, ಹೇಗೆ? ಹಣ್ಣು ಹ್ಯಾಂಪಲ್ ಉಂಟು. ಎಂತದ್ದು? ಹಣ್ಣು ಹ್ಯಾಂಪಲ್, ಹಣ್ಣು ಹಂಪಲು. ಅದನ್ನು ಕಾಯುವುದಕ್ಕೆ ಒಂದು ಜನ. ಹೌದು. ಇನ್ನು ಹಾ. ಹುಬ್ಬಳ್ಳಿ ಉಂಟು. ಮತ್ತೆ ಅದಕ್ಕಿಂತ ದಾಟಿ ಏನು ಇಲ್ವಾ? ಇಲ್ಲ, ಇಲ್ಲಿ ತೋಟದಲ್ಲಿ ಹೂವಳ್ಳಿ. ಅದನ್ನು ಕಾಯುವುದಕ್ಕೆ ಒಬ್ಬಳು. ಹಾ. ಇನ್ನು ಕುಲ ಉಂಟು. ಕೊಳ. ಹಾ, ಅದನ್ನು ಕಾಯುವುದಕ್ಕೆ ನಾನು. ನೀರು ಹಾಕುವುದಕ್ಕೆ ಒಬ್ಬ, ಹಾ, ಗೊಬ್ಬರ ಹಾಕುವುದಕ್ಕೆ ಮತ್ತೊಬ್ಬಳು, ಹಾ. ಗಿಡ ನೆಡುವುದಕ್ಕೆ ಮತ್ತೊಬ್ಬಳು. ಹೌದು. ಓ, ಒಬ್ಬರೊಬ್ಬರಿಗೆ ಒಂದೊಂದು ಹಾ. ಈಗ ನಿಮ್ಮಲ್ಲಿ ಅವಳು ಸಾಲು ಮರ ನೆಟ್ಟಿದ್ದಾಳೆ. ಯಾರು? ಅವಳು. ನೀನ್ ನೋಡುವುದಕ್ಕೆ ಜನವ? ಸಾಲು ಮರದ ತಿಮ್ಮಕ್ಕ. ಓ, ಇವಳು ತಿಮ್ಮಕ್ಕ. ಹಾ. ನೀನು ನೀರು ಹಾಕುವುದಕ್ಕ? ನಾನು ನೀರಾಗುವ ವನಜಕ್ಕ, ನೀರಾಗುವ ವನಜಕ್ಕ. ನೀನು ಗುಂಡಿ ತೆಗೆಯುವುದಕ್ಕ? ಅಲ್ಲ, ನಾನು ಹೂ ಕಾಯುವ ಅಕ್ಕ. ಒಳ್ಳೆ ಹೆಸರು. ಹೌದು. ನಿಮ್ಮಲ್ಲಿ ಒಂದು ಪ್ರಶ್ನೆ. ಹಾ. ಈಗ ನೀವು ವನವನ್ನು ಕಾಯುವಲ್ಲಿ ಮುಂದಾಗ್ತೀರಿ. ಈಗ ಮೂವರು ಇದ್ದೀರ. ಒಬ್ಬರು ಗುಂಡಿ ತೆಗೆಯುವುದಕ್ಕೆ, ಕೆಲವೊಂದು ಪ್ರಕರಣ ಹೀಗೆ ಆಗ ಗುಂಡಿ ತೆಗೆಯುವುದಕ್ಕೆ ಒಬ್ಬರನ್ನು ನೇಮಿಸುವುದು, ಮತ್ತೊಂದು ಗಿಡ ನೆಡುವುದಕ್ಕೆ ಮತ್ತೊಬ್ಬರನ್ನು ನೇಮಿಸುವುದು, ಮತ್ತೆ ಮಣ್ಣು ಹಾಕಿ ಮುಚ್ಚುವುದಕ್ಕೆ ಮತ್ತೊಬ್ಬರನ್ನು ನೇಮಿಸುವುದು. ಕೆಲವು ಕಡೆಯಲ್ಲಿ ಹೇಗಾಗುತ್ತದೆ ಗೊತ್ತಾ? ಹೇಗೆ? ಈ ಗಿಡ ನೆಡುವವರು ರಜೆ ಮಾಡಿದ್ರೆ ಇವರ ಕೆಲಸ ಹಾಗೆ ಇರಬಾರ್ದಲ್ವೇ? ಇವರ ಕೆಲಸವನ್ನು ಮಾಡಿಕೊಂಡು ಬರಬೇಕಂತೆ. ಒಬ್ಬ ಗುಂಡಿ ತೆಗೆಯುವುದಂತೆ, ಮತ್ತೊಬ್ಬ ಮುಚ್ಚುತ್ತಾ ಬರುವುದಂತೆ, ಗಿಡ ನೆಡುವುದಕ್ಕೆ ಜನ ಇಲ್ಲ. ಹಾಗೆ ನಿಮ್ಮಲ್ಲಿ ಅವ್ಯವಸ್ಥೆ ಉಂಟಾ? ಎಲ್ಲ ಉಂಟು, ಎಲ್ಲ ಉಂಟು, ಹ? ಎಲ್ಲ ಉಂಟು. ಹೀಗೆ ಅವ್ಯವಸ್ಥೆ? ಎಲ್ಲ ಅವ್ಯವಸ್ಥೆ ಅಲ್ಲ, ವ್ಯವಸ್ಥೆ ಉಂಟು. ವ್ಯವಸ್ಥೆ ಉಂಟಾ? ಬೇಕಾದ ಯಾವ? ನಮ್ಮಲ್ಲಿ ಇರುವಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆ ಬೇರೆ ಎಲ್ಲೂ ಇಲ್ಲ. ಗಂಡಸರಲ್ಲಿ ಸಿಗ್ಲಿಕ್ಕಿಲ್ಲ. ಮತ್ತೆ ಮತ್ತೆ ನೀವು ಎಲ್ಲಿ ಬೇಕಾದ್ರೂ ಹೋಗಿ ನೋಡಿ. ಸಂತೋಷ. ಹಾ. ಹಾಗಾದ್ರೆ ಹಾ. ಇಲ್ಲಿ ನಾವು ಸ್ವಲ್ಪ ಹೊತ್ತು ಇರಬಹುದು, ಹಾ. ತಿರುಗಬಹುದು, ಹಾ. ನಿಮ್ಮ ಉಪವನವನ್ನು ನೋಡಬಹುದು. ಹಾ. ತಮ್ಮ ಒಂದು ಎಲ್ಲಿಗೆ ಹೋಗೋದಿಲ್ಲ. ತಿರುಗಾಟ. ನಿಲ್ಲಿ 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 ಮುಂದಕ್ಕೆ ನೀವೆಲ್ಲೇ ಹೋಗಬೇಕೆಂದು, ನೀವೆಲ್ಲೇ ಹೋಗಬೇಕೆಂದು. ಎಲ್ಲಿಗೆ ಮುಂದುವರಿಯುವುದು? ನಮ್ಮ ತಿರುಗಾಟ ಪೂರ್ಣ ಆಗ್ಲಿಲ್ಲ. ಮುಂದೆ ಹೋಗ್ಲಿಕ್ಕಿಲ್ಲ. ಹಾ. ನೀವು ತಿರುಗಾಟ ಮುಂದುವರಿಸಬೇಕಾದ್ರೆ ಈ ನಾವು ಹೇಳಿದ ಮೇಲೆ ಮಾತ್ರ ನಮ್ಮ ಅಪ್ಪನೇ ಆದ ಮೇಲೆ ನೀವು ಕಲ್ಲಬಹುದು. ನಿಮ್ಮ ಅಪ್ಪನೂ ಆಗಬೇಕು. ಮತ್ತೆ ದೇವರೇ, ಮತ್ತೆ ಅಯ್ಯೋ ದೇವರೇ, ನಾವೆಲ್ಲರೂ ಅಪ್ಪ ಆಗ್ಲಿಕ್ಕೆ ಸಾಧ್ಯ ಉಂಟಾ? ನಮಗೆ 16ರಿಂದ 17ಕ್ಕೆ ಕಾಲಿರ್ತದೆ, ಒಟ್ಟು ಬೇರೆ ಆಗ್ಲಿಲ್ಲ. ಅದಕ್ಕೆ ನಮಗೆ ದಾಟಿದ್ದೇ ಇಲ್ಲ. ನಿಮಗೆ ಇದು ಪ್ರಯಾಸ ಇಲ್ವಾ? ಕಾಲಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ದ ಎಷ್ಟು ಚೆಲ್ಲ ಇದ್ದಾನೆ ನಾನು. ನೀವೆಲ್ಲ ಚಿರಕನ್ಯರಾಗಿ, ಹೌದೌದು. ನಿಮ್ಮ ಭಾವನೆ, ನಿಮ್ಮ ಕಲ್ಪನೆ ಹಾ. ವಾಸ್ತವ ಅಲ್ಲ. ಎಂತದ್ದು? ಅಲ್ಲ, ವಾಸ್ತವ ಅಲ್ಲ, ಕಲ್ಪನೆ ಅಲ್ಲ.
ಅಲ್ಲಪ್ಪ, ನಮಗೆ ಪ್ರಾಯ ಆಗೇ ಇಲ್ಲ, ನಾವೆಲ್ಲ ಚಿಕ್ಕವರೇ. ಆದಿತ್ತು ನಿಮ್ಮ ಯೋಚನೆ. ಚಿಕ್ಕ ಪ್ರಾಯದ ಓ, ಚಿಕ್ಕ ಪ್ರಾಯದ ಬಾಲ ಚದುರಿ. ಹೌದೌದು. ಇದೆಲ್ಲ ಮಾಡಿದವರು ನಾವು. ಇವರು ಪುನರಾಲೋಚನೆ. ಆರೈಕೆ ಮಾಡಿದವರು ನಾವು. ನಮ್ಮ ಅಪ್ಪನ ವಿನ ಎಲ್ಲಿಗೆ ಹೋಗಬಾರ್ದು ನೀವು. ಓ, ಇವನ ಅಪ್ಪರ ವಿನಃ ಇವರ ಅಪ್ಪರು ಬೇರೆ ಬೇರೆ ಆಗ್ತಿತ್ತು. ಇಲ್ಲ ಅಪ್ಪ, ಇಲ್ಲಿ ಸ್ತ್ರೀರಾಜ್ಯ. ಇಲ್ಲಿ ಅಪ್ಪ ಪ್ರವೇಶ ಇಲ್ಲ, ಅಪ್ಪನಿಗೆ ಪ್ರವೇಶ ಇಲ್ಲ. ಇಲ್ಲಿ ನಮ್ಮದೇ ಸ್ತ್ರೀಯರು. ನಿಮ್ಮ ಅಪ್ಪಣೆ. ಬರ್ದಾಕಿದಲ್ವ ನಾವು. ಮತ್ತೆ ಈಗ ನೀವೇ ಬರ್ತದ್ದು. ನಮ್ಮ ಈಗ ನಿಮಗೆ ಪುರುಷರನ್ನು ಅಮ್ಮ ಬರ್ತದೆ. ಅಮ್ಮ ಬರ್ತದೆ. ಹೌದು. ನಿಮಗೆ ಪುರುಷರನ್ನು ಕಂಡ್ರೆ ಅಷ್ಟು ದ್ವೇಷ ಯಾಕೆ ಹೇಳಿ? ಇದು ಸ್ತ್ರೀ ರಾಜ್ಯ. ಸ್ತ್ರೀ ರಾಜ್ಯ ಅದಕ್ಕೆ ಇಲ್ಲಿ ಇಲ್ಲ. ಇಲ್ಲ, ಯಾರು ಗಾಳಿ ಇರ್ಲಿಕ್ಕಿಲ್ಲ. ಕಾಲು ಕಟ್ಟಿ ಬಿಡ್ತೇನೆ ಮುಂದೆ ಇಟ್ರೆ. ಈಗ ನೀವು ಕಡಿಯೋದಕ್ಕೆ ಮುಂದುವರಿ. ಯಾರು ಕೇಳುವವರು ಇಲ್ಲ ಅಂತ ಎಲ್ಲಿ ಬೇಕಾದ್ರೆ ಹೋಗಿ. ಇಲ್ಲಿಗೆ ಮಾತ್ರ ಬರ್ಬೇಕಾದ್ರೆ ನೀವು ಇಲ್ಲಿಗೆ ಬರ್ಲಿಕ್ಕೆ ಇಲ್ಲ. ಹುಷಾರಿದೆ, ಅಪ್ಪನೇ ಇಲ್ಲ ಇಲ್ಲಿ. ಆದೀತು, ನಮಗೆ ಅಪ್ಪಣೆ ಬೇಡ. ನಾವು ಮುಂದುವರಿಯುವುದು. ತಡೆಯುವಲ್ಲಿ ನೀವೇನು ಮಾಡ್ತೀರಿ? ಯಾರು ಹೊರಗ್ತೇವೆ, ಬಿಡ್ಲಿಕ್ಕೆಲ್ಲ ನಾವು ಮಾಡ್ತೇವೆ. ನಮ್ಮ ವನವಣಿಯವರು ಎಂತ ಮಾಡಿದ್ದು? ಹೌದೇನೆ, ಹಾಳು ಮಾಡಿದ್ದು. ಇಲ್ಲಿ ಬಾ, ನೀನು ಸ್ವಲ್ಪ ಹೇಗಿದೆ ನೋಡು. ಹೇಗುಂಟು? ಹೇಗಿದೆ? ಸುಂದರವಾಗಿ ಪ್ರಶಾಂತವಾಗಿದೆ. ಹೌದಾ? ಅದು ಪ್ರಶಾಂತ ಇತ್ತು. ಹೇಗಿದೆ ನಮ್ಮ ವನ? ಪ್ರಶಾಂತವಾಗಿದೆ. ಇಲ್ಲಿದ್ದ ಹೂ ಗಿಡಗಳನ್ನೆಲ್ಲ ಕಿತ್ತು ಹಾಕಿದ್ದೀರಿ, ಆ ನೀರನ್ನೆಲ್ಲ ಕೊಳಚೆ ಮಾಡಿದ್ದೀರಿ, ಇಲ್ಲಿಗೆ ಆಗಮಿಸಿದ್ದೀರಿ. ನಿಮ್ಮನ್ನು ಕೇಳುವವರು ಯಾರಿಲ್ಲ ಅಂತ ಭಾವಿಸಿದ್ರ? ಈಗ ನೀವು ಕೇಳುವುದಕ್ಕೆ ಜನವ, ನೀವು ಕೇಳುವುದಕ್ಕೆ ಜನವ. ಇವಳಿಗೆ ಅತಿ ಇಲ್ಲದೆ ಬಲವೇ ಇಲ್ಲ. ಇವಳು ಮತ್ತೆ ಬೇರೆ ಅದು ಮಾತಾಡುವುದಾ? ಯಾರು ನಿನಗೆ ಅದು ನೋಡ, ಇಲ್ಲಿ ಕೊಡು. ದೇಹಕ್ಕೆ ಮಾತ್ರ ಪ್ರಾಯ ಆಗಿದೆ. ಸರಿಯಾಗಿ ನಿಲ್ಲುವುದಕ್ಕೆ ಆಗ್ತದೆ ನೋಡು. ಅದಿಲ್ಲದೆ ಅದು ನಿನಗೆ ಬೇಡ. ಅದು ಆಗುದಿಲ್ಲ ಅಂತ ಇತ್ತು. ನಮ್ಮನ್ನು ಪ್ರಶ್ನಿಸುವುದಕ್ಕೆ ನೀವು ಈಗ ಪ್ರಾಯ ಆಗಿದೆ ಅಂತ ನೀವು ಹೇಳುದ? ಮತ್ತೆ ನಮಗೆ ಪ್ರಾಯ ಆಗ್ಲಿಲ್ಲ. ಮತ್ತೆ ನಾವು ಯಾರು 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 ಹಳೇ ಹುಡುಗಿಯರು. ಅಂತೂ ಮುದುಕಿಯರು ಹೇಳುವುದಕ್ಕೆ ಆಗುದಿಲ್ಲ. ಹುಡುಗಿ ಅನ್ನುವುದನ್ನು ಬಿಡುವುದಕ್ಕೆ ಮುದುಕಿ ಆಗ್ಬೇಕಾದ್ರೆ ಮೊದಲು ತಾಯಿ ಆಗ್ಬೇಕಾ ಬೇಡವ? ತಾಯಿ ಆಗ್ಬೇಕಾದ್ರೆ ಗಂಡ ಇರ್ಬೇಕಾ ಬೇಡವ? ಅದಕ್ಕೆ ಗಂಡ ಬೇಕಾದ್ರೆ ಮದುವೆ ಆಗ್ಬೇಕಾ ಬೇಡವ? ಮತ್ತೊಂದು, ನಮಗೆ ಇನ್ನೂ ಮದುವೆ ಆಗಿಲ್ಲ. ನಿಮಗೆ ಮದುವೆ ಆಗದೆ ಸಾವು ಬರುವುದಿಲ್ವಾ? ಯಾಕೆ ಮುದುಕಿಯರಾಗುವುದಿಲ್ವಾ? ಅಯ್ಯೋ, ಆಗಬಾರ್ದು. ಮದುವೆ ಆದ್ಮೇಲೆ ಸಾಯ್ಬೇಕು. ಇನ್ನೂ ನೀವು ಚಂದದವರು ಎನ್ನುವುದೇ ನಿಮಗೆ ಭ್ರಮೆ. ಸಂತೋಷ ತಮ್ಮ. ಇಷ್ಟು ಚಂದದ ಹೆಗ್ಗಡೆಯನ್ನು ಕಂಡ ಬಳಿಕ ಮುಂದುವರಿಯುವುದು ಸಮವಲ್ಲ. ಬಂದಂತ ಈ ಚಂದದ ಯುವತಿಯರಿಗೆ ಏನು ಸನ್ಮಾನ ಮಾಡ್ತೀರಾ? ಮತ್ತೆ ಹೇಗೆ ಸನ್ಮಾನ? ಹೇಗೆ ನಮಗೆ? ಹೌದು, ಸನ್ಮಾನವ? ಹೌದು. ನೀವು ಬಂದವರು ನೀವು ಈಗ ನಮ್ಮದು ಪರಿಚಯ ಆಗಿದೆ. ನೀವು ಪರಿಚಯವೇ ಹೇಳಲಿಲ್ಲ. ನಾವು ಪದ್ಮಪುರದವರು. ಪದ್ಮಶೇಖರನ ಮಕ್ಕಳು. ಪದ್ಮ ಸಕ್ಕರೆ, ಪದ್ಮಶೇಖರ ಎಲ್ಲ ಬೆಲ್ಲ. ಮತ್ತೆ ಪದ್ಮಶೇಖರನ ಮಕ್ಕಳು. ಇನ್ನ ಮಾರ್ತಾಂಡ ತೇಜ. ಮಾರ್ತಾಂಡ ಮಾರ್ತಾಂಡ ತೇಜ. ಇವ ಕಮಲಧ್ವಜ. ಕಮಲ ದೂಜ. ದೂಜ ನಿಮ್ಮಪ್ಪ. ಕಮಲಧ್ವಜ. ನಿಮ್ಮ ತಾಯಿ ಪದ್ಮಿನಿ. ಅಜ್ಜಿ ನೀನು. ನಿನಗೆ ಬೇರೆ ಯಾವ ಮೀನು ಸಿಗಲಿಲ್ಲ. ರಾಣಿ ಶಶಿಪ್ರಭೆ ಪದ್ಮಿನಿ. ಈಗ ಪರಿಚಯ ಸಿಕ್ಕಿತ? ಸಿಕ್ಕಿತು. ಸಂತೋಷ. ಈಗ ಒಳಗೆ ಹೋಗ್ಲಿಕ್ಕಿಲ್ಲ. ಇಲ್ಲ, ನಾವು ಒಳಗೆ ಹೋಗುವುದಿಲ್ಲ. ನಿಮ್ಮನ್ನು ಮಾತನಾಡಿಸಿದ ಮೇಲೆ ನಮಗೆ ಅತೀವವಾದಂತಹ ಸಂತೋಷ ಆಯ್ತಾ? ಏನ್ ಮಾಡ್ತೀರಿ? ನಿಮಗೊಂದು ಸನ್ಮಾನವಾದ. ಈಗ ಬಂದವರಿಂದ ಇರುವವರಿಗೆ ಸನ್ಮಾನ ಏನಿಲ್ಲ. ಈಗ ಸನ್ಮಾನ ಅಂದ್ರೆ ಇರುವುದು ಒಂದೇ. ಇಲ್ಲಿ ಮೂವರಲ್ಲಿ ಅತಿ ಸುಂದರಿ ಯಾರು? ನೀವೇ ತೀರ್ಮಾನ ಮಾಡಿ. ಮುಖಕ್ಕೆ ಏನು ಮಂಗಳವಾದಂತಹ ಸನ್ಮಾನವ? ಮಂಗಳವಾದ ಹಾಗಾಗ್ತೀರ ನೀವು ನನಗೆ? ಎಲ್ಲ ಹೂವಿನ ಹಾಕಲ್ಪ, ಹಾಕಲ್ಪ ನನಗೆ ಸ್ವಲ್ಪ ಕುತ್ಕೊಳ್ಳಿ. ನೀನ್ ಹಾಕಲ್ಪ. ಇಷ್ಟು
ಚಂದ ಇದೆಯಲ್ಲ. ಹೌದು. ನಿನಗೆ ಎಲ್ಲಿಯಾದ್ರೂ ದೃಷ್ಟಿ ಬಿದ್ರೆ ಹೇಗೆ? ಒಂದು ಕಪ್ಪಿನ ಬುಟ್ಟ ಹಾಕುವ. ಒಂದು ಕಪ್ಪಿನ ಒಟ್ಟು ಸಣ್ಣದು ಕಪ್ಪಿನದ್ದೇ ಸಾಕ. ನಮ್ಮಲ್ಲಿ ಚಂದದವಳಂದ್ರೆ ಅವಳು. ಹೌದೌದು. ಕೆಲವೊಮ್ಮೆ ದೃಷ್ಟಿ ಬೀಳಬಾರದು, ಕೆಲವೊಂದು ನಂಚಿ ಬೀಳಬಾರದು. ನಂಚಿ ಬೀಳದ ಹಾಗೆ ಸ್ವಲ್ಪ ಅರಸಿನ ಹಾಗೆ. ಅವಳು ಮಹಾದಾನಿ. ಅರಸಿನ ನಿನಗೆ ಗೊತ್ತುಂಟ? ಅವಳು ಮಹಾದಾನಿ. ಆ ಕರ್ಣನಂತೆ. ಮತ್ತೆ ಇವಳು ರಾಣಿ ಕಾರಣ. ಅರಸಿನ ಹಚ್ಚಾರಂತೆ ಮದುಮಗಳಿಗೆ ಅರಸಿನ ಹಚ್ಚುತ್ತಾರೆ. ಯಾರು? ಮದುಮಗಳಿಗೆ ಮದುಮಗ ಇವ. ನಾನು ಮದುಮಗಳು. ಅಲ್ಲಪ್ಪ, ನಿಮಗೀಗ ಸಂತೋಷ ಬೀಳಬಾರ್ದು. ಅಥವಾ ಆಜ ಅರಸಿನವ ಸ್ವಲ್ಪ ಹಚ್ಚು ಇಲ್ಲಿಗೆ, ಸ್ವಲ್ಪ ಇಲ್ಲಿಗೆ ಹಚ್ಚ ಅರಸಿನ, ಸ್ವಲ್ಪ ಇಲ್ಲಿಗೆ. ಎಂತ ಮಾರಾಯ ನಿನ್ನ ಕರ್ಮ ಇದು? ಎಂತದು? ಎಷ್ಟು ದಪ್ಪ ಉಂಟು ಮಾರಾಯ? ಅದು ಬೇಕೆ. ಅವಳ ಮುಖ ಈಗ ಅವಳೇ ಚಂದ ಇತ್ತು, ಅಯ್ಯೋ ಈಗ ಮತ್ತಷ್ಟು ಚಂದ ಆಯ್ತು. ಸಾಕು ಮಾರಾಯ, ನೀನು ಹೋಗ್ಬೇಡ ನೀನು ಮಾರಾಯ. ಆಗುದಿಲ್ವಿ? ಏಯ್! ಮತ್ತೊಬ್ಬರಿಗೆ ಬೇಕಲ್ವ? ಸಾಕು ಮಾರಾಯ, ಹೋಗ್ಬೇಡ ಮಾರಾಯ. ಎಂತದಿದು? ಸ್ವಲ್ಪ ಮೂಗಿಗೆ ಹಾಕು. ಕೊಡಪಾನ ಅಲ್ಲ ಮಾರಾಯ, ಮುಖ ಮಾರಾಯ, ಕೊಡಪಾನ ಅಲ್ಲ ಮಾರಾಯ. ಅಯ್ಯೋ ದೇವರ, ಓ ಕರ್ಮಾಂತರ ಇವರದು. ಬೇಡ ಬೇಡ, ನೀನು ಚಂದ ಅಲ್ಲ. ಯಾರು? ನೀನು. ಹೌದಾ? ನೀನು ಬಿಳಿಯವ, ನೀನು ಬಿಳಿಯವ, ನೀನು ಬಿಳಿಯವ, ನೀನು ನಿನಗೆ ಗೆಣಸಿನ ಇದಕ್ಕೆ ಮೂಗಿಗೆ ಬರ್ಬೇಕು. ಮೂಗಿನಿಂದ ಹಿಡಿದು ಸನ್ಮಾನ ಅದು ದೀರ್ಘ ಹಾರಾಡುವ ರಣದ್ದು ಅದು. ನಿನಗೆ ಗೆಣಸಿನ ಬಳ್ಳಿ ಬೂದಿ ಹಾಕಿ ಅಭ್ಯಾಸ ಉಂಟು. ತಮ್ಮ ಇವಳಿಗೆ ಸ್ವಲ್ಪ ಹಚ್ಚಿ. ಹೇಳ್ತೇನೆ, ನಮ್ಮ ಅಮ್ಮನವರಲ್ಲಿ ಹೇಳ್ತೇನೆ, ಅವಳ ಮುಖದಲ್ಲಿ ತುಂಬಾ ಜಾಗ ಉಂಟು. ಅಯ್ಯೋ ನಿಮ್ಮ ಅಮ್ಮ ಸನ್ಮಾನ ಮಾಡಿದ್ದಾರೆ ನಿಮಗೆ? ಅವು ಒಳ್ಳೆ ಬಣ್ಣ ಹಚ್ತಾರೆ. ಯಾರು? ಇವ ಸುಂದರ ಮಾಡೋದಕ್ಕೆ ಇವನೇ ಜನ. ಹೌದಾ? ಇವರು ಇಷ್ಟು ಎಲ್ಲ ಮಾಡಿದವರನ್ನು ನಾವು ಬಿಡ್ಬೋದಾ? ಇವರನ್ನು ಬಿಡುವುದೌದಾ? ಹೋಗಿ ಅಮ್ಮನಿಗೆ ತಿಳಿಸ್ಬೇಕು. ನೀವು ನೀವು ಇಷ್ಟು ಮಾಡಿದ್ದಲ್ವಾ? ನಮ್ಮನ್ನು ಬಿಡುವುದಿಲ್ಲ. ನೀವು ನಮಗೆ ಇಷ್ಟು ಮಾಡಿದ್ದಲ್ವಾ? ಹೌದು. ಇದಕ್ಕಿಂತ ಹೆಚ್ಚು ನಾವು ಮಾಡಿ ನಿಮಗೆ ಆದೀತು. ಅಮ್ಮನ ಹತ್ರ ಹೇಳ್ತೇವೆ. ಹೌದಾ? ನೀವು ಹೋಗುದು ಹೇಗೆ? ಹೋಗುದು ಹೇಗೆ? ಸುಲಭದಲ್ಲಿ ಹೋಗುವುದಕ್ಕೆ ಬಿಡ್ತೇವ ತಮ್ಮ. ಇವರು ಹೀಗೆಲ್ಲ ಇಷ್ಟವರೆಗೆ ಒಟ್ಟಿಗೆ ಪ್ರಶ್ನಿಸಿದ್ರಲ್ಲ, ಇನ್ನು ಒಬ್ಬರೊಬ್ಬರಾಗಿ ಹೋಗ್ಬಾರ್ದು. ಒಟ್ಟಿಗೆ ಗಂಟು ಕತ್ತಿಯ ಕಲಿಸ್ಬೇಕು, ಹಿಡಿದುಕೊಳ್ಳಿ. ಕಟ್ಟಬೇಡ ಮಾರಾಯ. ನಾನು ಕಚ್ಚಿ ಎತ್ತೇನೆ, ಇಳಿಸೆ. ಯುದ್ಧ ಮಾಡಿ. ಎಂತ ಮಾರಾಯ? ಕಟ್ಟಬೇಡ ಮಾರಾಯ. ಅಲ್ಲಿ ಹೋಗಿದ್ದವ. ಕತ್ತೆ ಬೇಡ, ಬೇಡ, ಹೇಗೆ? ಕಟ್ಟಬೇಡ. ಅಲ್ಲಿ ನೋಡಿ, ಬೇಡ. ನಿಮ್ಮ ಊರಿನವರೇ. ಕಟ್ಟಬೇಡ ಮಾರಾಯ. ತಮ್ಮ ಮಾತಾಡುವ ಮಾರಾಯ. ಬೇಡ. ಅಯ್ಯಯ್ಯೋ ಅಯ್ಯಯ್ಯೋ, ಸಾಕು ಮಾರಾಯ. ಅವಳಿಗೆ ತುಳಿಬೇಡ, ಅವಳಿಗೆ ಸ್ವಲ್ಪ ಒತ್ತಡ ಉಂಟು. ಸಾಕು ಮಾರಾಯ. ಹೀಗೆ ನೀನು ಪಾಪ, ನೀನು ಪಾಪ ಅಲ್ಲ. ಬಾರೆ. ಆಯ್ತಾ? ಇಷ್ಟು ಮಾಡಿದ್ದಲ್ವಾ ನೀವು? ಇದಕ್ಕಿಂತ ಮಾಡಿದ್ದು ಅವನನ್ನ ಪ್ರಶ್ನೆ ಮಾಡಿದ್ದೇವೆ. ಇರುವಂತಹ ಸ್ಥಳ ಶ್ರೀರಾಜ್ಯಕ್ಕೆ ಅರಿತುಕೊಂಡಿದ್ದೀರಿ, ಶಶುಪ್ರಭು ಎನ್ನುವುದು ಹಾಗೆಂದುಕೊಳ್ಳಬಹುದು. ಒಂದೊಂದಾದ ಕಾರ್ಯ ಹರೇ ಕವಿದೆ ಕೇಳು ಆ
ಕಾಪಾಡು. ಎಲ್ಲರೂ ಕೂಡ ಜಯಘೋಷವನ್ನು ಮಾಡುತ್ತಾ ಇದ್ದಾರೆ. ಯಾಕೆ? ಶಶಿಪ್ರಭಾ ದೇವಿಗೆ ಜಯವಾಗಲಿ ಜಯವಾಗಲಿ ಎಂಬಂತ ಮಾತನ್ನು ಕೇಳುವಾಗ ಮನಸ್ಸಿಗೆ ತುಂಬಾ ಸಂತಸವಾಗ್ತಾ ಉಂಟು. 56 ದೇಶಗಳಲ್ಲಿ ಇರುವುದು ಈ ಶ್ರೀರಾಜ್ಯ. ಯಾಕೆ ಈ ಶ್ರೀರಾಜ್ಯವನ್ನು ಸ್ಥಾಪನೆ ಮಾಡಿದೆ? ಪುರುಷ ದ್ವೇಷಿಯಾದಂತಹ ನಾವು ಮಹಿಳೆಯರಿಗಾದಂತಹ ಅನ್ಯಾಯವನ್ನೆಲ್ಲ ಗಮನಿಸಿಕೊಂಡು ಸರಿಯಾದಂತಹ ವಿಧಾನವನ್ನು ಅವರಿಗೆ ತಿಳಿಸಬೇಕು. ಪುರುಷರಿಗಿಂತ ಸ್ತ್ರೀಯನ್ನು ಕಡಿಮೆ ಇಲ್ಲ ಎಂಬುದನ್ನು ಮನದಟ್ಟು ಮಾಡಬೇಕೆಂಬಂತ ಉದ್ದೇಶವನ್ನು ಇರಿಸಿಕೊಂಡು ಹಲವಾರು ತರುಣಿಯರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಈ ಶ್ರೀರಾಜ್ಯವನ್ನು ಸ್ಥಾಪನೆ ಮಾಡಿದ್ದ ಅವಳು ನಾನಿದ್ದೇನೆ. ಅಷ್ಟು ಮಾತ್ರವೇ ಅಲ್ಲ, ಅವರ ಪ್ರೇರಣೆಯಂತೆ ಕಾಳಿಕಾದೇವಿಯನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರವನ್ನು ಪಡೆಕೊಂಡವಳು ನಾನಿದ್ದೇನೆ. ಪ್ರಸಾದ ರೂಪವಾಗಿ ಸಿಕ್ಕಿದಂತಹ ವರಹ ಮಾಲಿಕೆ ಅದನ್ನು ನಾನು ಧರಿಸಿ ನಾನು ಯುದ್ಧವನ್ನು ಮಾಡಿದೆ ಅಂತ ಆದ್ರೆ ಎದುರಾಳಿ ಅರ್ಧಶಕ್ತಿ ನನ್ನ ಪಾಲಿಗೆ ಆಗ್ತದೆ. ಅಷ್ಟು ಮಾತ್ರವೇ ಅಲ್ಲ, ಒಂದು ವೇಳೆ ನಮಗೆ ಅಲ್ಲಿ ಅಪಜಯ ಆಗ್ತದಂತ ಆದ್ರೆ ಆ ಸಮಯದಲ್ಲಿ ಬಳಸುವುದಕ್ಕೆ ಅದೃಶ್ಯಾಂಜನ. ಅಷ್ಟು ಮಾತ್ರವಲ್ಲ, ವರಹ ಮಾಲಿಕೆಯನ್ನು ನಾನು ತಿಕ್ಕಿ ಆ ಕಾಳಿಕಾ ಮಾತೆಯನ್ನು ನೆಲೆಸಿದೆ ಅಂತಾದ್ರೆ ನಮ್ಮ ಸಮಸ್ಯೆಗೆ ಪರಿಹಾರ ಮಾಡುವುದಕ್ಕೆ ಬೇಕಾಗಿ ಘೋರಾರೋಪಿ. ಹಾಗೆಯೇ ಸಂತೋಷದಿಂದ ನಾವೆಲ್ಲರೂ ಇಲ್ಲಿ ಕಾಳವನ್ನು ಕಲಿತಾ ಇದ್ದೇವೆ. ಇಲ್ಲಿ ನಡೆದಾಡುವಂತ ಎಲ್ಲರೂ ಕೂಡ ಸ್ತ್ರೀಯರೇ ಆಗಿದ್ದಾರೆ. ಹಾಗಾದ್ರೆ ನಮ್ಮ ವಂಶ ಅಭಿವೃದ್ಧಿ ಆಗುವುದಾದ್ರೂ ಯಾವ ರೀತಿ ಎಂದು ಯೋಚನೆ ಮಾಡಿದಾಗ ನಮ್ಮಲ್ಲಿ ವಿಶೇಷವಾದಂತ ಕಾಳಿಕಾ ಮಾತೆಯಿಂದ ದತ್ತ ಆದಂತಹ 2 ಕೊಳಗಳಿದೆ. ಆ ಕೆರೆಯಲ್ಲಿ ನಮಗೆ ಬೇಕೊಂದು ಕೆರೆಯಲ್ಲಿ ಒಬ್ಬಳಾಕಿ ನಾವು ಮುಳುಗಿಸಿದೆ ಅಂತಾದ್ರೆ ಪುರುಷ ರೂಪಕ್ಕೆ ಬರ್ತಾಳೆ. ಆ ಸಂದರ್ಭದಲ್ಲಿ ನಮ್ಮದಂತ ಮನಸ್ಸಿನ ಬಯಕೆಯನ್ನು ನಾವು ಈಡೇರಿಸಿಕೊಂಡಿದ್ದಾದ್ರೆ ನಮ್ಮ ಬಯಕೆ ಈಡೇರುವುದು. ಅಷ್ಟು ಮಾತ್ರವಲ್ಲ, ಇನ್ನೊಂದು ಕೆರೆಯಲ್ಲಿ ಆಕೆಯನ್ನು ಮುಳುಗಿಸಾಕ್ಷಣ ಮೊದಲ ರೂಪಕ್ಕೆ ಬರ್ತಾಳೆ. ಹಾಗೆಯೇ ಒಂದು ಕೈಯಿಂದ ಚಪ್ಪಳೆ ಹೊಡೆಯುವುದಕ್ಕೆ ಸಾಧ್ಯವಿಲ್ಲ, 2 ಕೈ ಸೇರಿದ್ರೆ ಚಪ್ಪಳೆ ಆಗುವಂತ ಸತ್ಯ. ಹಾಗೆಯೇ ಕಾಲಕಾಲಕ್ಕೆ ಸರಿಯಾಗಿ ನಮಗೆ ಮಾಹಿತಿ ಕೊಡುವಂತ ಭ್ರಮರ ಕುಂತಳೆ ಮಂತ್ರಿಣಿಯಾಗಿದ್ದಾಳೆ. ಅಷ್ಟು ಮಾತ್ರವಲ್ಲ, ಕಮಲಗಂಧಿನಿ ಇವರೆಲ್ಲರ ಒಡನಾಟದಿಂದ ಈ ಶ್ರೀರಾಜ್ಯವನ್ನು ಆಳ್ವಿಕೆ ಮಾಡಿಕೊಂಡು ಬರ್ತಾ ಇದ್ದೇನೆ. ಅಂತ ಸಂದರ್ಭದಲ್ಲಿ ಯಾರದು ನಿಂದು ನಮಿಸಿದ ನರಗಿ ಭಯದಿಂದ ವಿನಯಿಸಿದರು ಬೇಡಮ್ಮ ನಾರಿಯೇ ಬೇಡಮ್ಮ ನಾರಿಯೇ ನಮಗೀ ಕಡ ಕೊರಿಯೇ ಅಮ್ಮ ಎಂತದಿದು? ಅಮ್ಮ ಬೇಡ, ಅಮ್ಮ ಬೇಡ. ಬಂದದ್ದು ಯಾಕೆ ಇಲ್ಲಿಗೆ? ಮತ್ತೆ ತೊಂದರೆ ಆಯ್ತಮ್ಮ. ಯಾರಿಂದ? ನಾವು ಅಲ್ಲ, ನೀವು ಅಲ್ಲಿದ್ದಲ್ಲ. ಇದೆಂತದ್ದು ಇದೆಲ್ಲ? ವನಪಾಲಕರು ಅವಳನ್ನು ಅರಸಿದಲ್ಲೇ ಮುಳುಗಿಸಿ ಆಗಿದೆ ಅವಳು. ಅರಸಿದೆಲ್ಲ ಅವಳ ಮುಖದಲ್ಲಿ. ಅಮ್ಮ ಏನೇ ನನ್ನ ಲೆಕ್ಕಾಚಾರ ಮಾಡಿ ಅಮ್ಮ, ನಾನು ಓದ್ತೇನಮ್ಮ. ಅಲ್ಲಿ ನೀನು ಬಂದದ್ದು ಆಗ್ಬೇಕಿದ್ರೆ ಕೇಳ್ಬೇಡಿ ಅಮ್ಮ. ಇಲ್ಲಿ ಬಂದದ್ದು ಇವತ್ತಲ್ವಾ?
ಲೆಕ್ಕಾಚಾರ ಎಂತದು? ಹಾಗಲ್ಲಮ್ಮ, ಮತ್ತೆ? ನಮ್ಗೆ ತೊಂದರೆ ತಮ್ಮ. ಯಾರಿಂದ ತೊಂದರೆ? ವಿಚಾರ ಎಂತದು? ಎಲ್ಲರೂ ಹೇಳಬೇಕಲ್ಲ ನೀವು. ಶ್ರೀರಾಜ್ಯಕ್ಕೆ ಪುರುಷರ ಆಗಮನಮ್ಮ. ಎತ್ತದೆ ಪುರುಷರು ಹೌದಮ್ಮ. ಇದು ನಿನ್ನ ಮಗಳಲ್ಲ ಇವಳು? ಹೌದು. ಇದು ಕೂದಲೇನು ಇವಳು ಬೆಳ್ಳಗಾದಷ್ಟು ಬೇಗ? ಇವಳದು ಕಡೆಯ ಸಂತಾನ. ಹೌದು, ಹಾಗಾಯ್ತು. ಹೌದಾ? ಹೌದಮ್ಮ. ಬಹುಶಃ ಈಗಿರ್ಬೋದು, ಜೇನುತುಪ್ಪ ತಿಂದು ತಲೆಗೆ ಹಚ್ಚಿರ್ಬೇಕದು. ಅದು ನೀರು ಬದಲಾವಣೆ. ಹೌದಾ? ಹೌದು. ನಿನಗೆ ಗೊತ್ತಿದೆ. ಬಂದವರು ಯಾರಮ್ಮ? ಯಾರು? ಪದ್ಮಕ್ಯಪುರದವರಂತೆ. ಯಾರು? ಪದ್ಮಕ್ಯಪುರ. ಆಹಾ, ಪದ್ಮಕ್ಕೆ ಬರೋದವರು. ಯಾರು? ಪದ್ಮಶೇಖರನ ಮಕ್ಕಳು. ಅವನ ಮಕ್ಕಳೇ ಹೌದಮ್ಮ. ಇಲ್ಲಿಗೆ ಬಂದದ್ದು? ಹೌದಮ್ಮ. ಬಹುಶಃ ಅಲ್ಲಿ ಫಲಕವನ್ನು ನೋಡ್ಲಿಲ್ವಾ ಏನು? ಹೌದಮ್ಮ. ಹೇಳಿದ್ರು ನೀವು. ಅದನ್ನು ಕಿತ್ತು ಹಾಕಿ ಬಂದಿದ್ದಾರಮ್ಮ ಇಲ್ಲಿಗೆ. ಹೌದಮ್ಮ. ಮತ್ತೆ ಬಂದವರು ಏನು ಮಾಡಿದ್ರು ಗೊತ್ತಾ? ಎಂತ ಮಾಡಿದ್ರು? ಎಂತ ಮಾಡಿದ್ರು? ಏನಪ್ಪ ನೀವಮ್ಮ? ಅಮ್ಮ ಕೇಳು ಎನ್ನಯ ಇತರ ಗೈದರು ಅಮ್ಮ ಪದ್ಮಾಟನ ಮಕ್ಕಳಂತೆ ಕಮಲಧ್ವಜ ಮತ್ತೆ ತೇಜ ಪ್ರವೇಶ ಮಾಡಿ ನಮ್ಮ ಫಲಕವನ್ನು ಕಿತ್ತಗೆದು ಈ ಶ್ರೀರಾಜ್ಯಕ್ಕೆ ಪ್ರವೇಶ ಮಾಡಿ ನಮಗೆ ಕಾಳಗವನ್ನು ನಮ್ಮೊಟ್ಟಿಗೆ ಮಾತು ಚಕಾಮಕಿ ಆಯ್ತಮ್ಮ. ಅಷ್ಟು ಮಾತ್ರವಲ್ಲ, ನಮಗೂ ಸಿಟ್ಟು ಬಂತು. ನಮ್ಮನ್ನು ಹತ್ತದಿಂದ ಏನೇನು ಚಿತ್ರ ಕೊಡುದು ಬಡಿದು ಬಂದು ಯಾವ್ದು ಬಾಕಿ? ನನ್ನದು ಬಾಕಿ ತಕೊಂಡದಲ್ವಾ? ಅಲ್ಲ, ನೀನೇ ಕೊಡ್ಲಿಕ್ಕೆ ಉಂಟು ಇಲ್ಲಿಗೆ. ನಾನು ಹೋಗ್ತೇನೆ, ನಂದು ರಾಜೀನಾಮೆ. ಬೇಡ ಅಲ್ಲ, ನೀವಾಗೆ ಕೇಳಿದ್ದು. ನಾವು ಕೆಲಸ ಮಾಡುದಿದ್ರೆ ನಮ್ಗೆ ವನದವನ್ನು ನೋಡಿಕೊಳ್ಳುವಂತ ಕೆಲಸವನ್ನು ಕೊಡಬೇಕು. ನಾವೆಲ್ಲರೂ ಕೂಡ ಅಕ್ಕ ತಂಗಿಯರು ಎಂಬಂತ ಮಾತನ್ನು ಹೇಳಿದವರು ನೀವು. ಹೌದಲ್ವಾ? ನೀವಾಗಿ ಬಯಸಿ ನೀವು ತಕೊಂಡದ್ದು. ಆಗಿರೋದು ನೀವು ಹೋಗ್ಲಿಕ್ಕೆ ಆಗ್ತದ? ಇನ್ನಲ್ಲಿ ಜನ ನೆನೆಸಬೇಕು ಅಂತಾದ್ರೆ ಅವರಿಗೆ ಸರಿಯಾದ ಮಾಹಿತಿ ಬೇಕು. ನಿಮಗೆ ಇಂಥ ಶಿಕ್ಷೆಯನ್ನು ಕೊಟ್ಟಿದ್ದಾರಲ್ಲ, ಹೋಗಿ ನಿಮ್ ಶಾಂತಿಯನ್ನು ಪಡಿ. ಬೇಕಾದಂತಹ ವ್ಯವಸ್ಥೆ ಮಾಡಿದ್ದೇನೆ, ಅವರ ಬಗ್ಗೆ ನಾನೇ ಎಚ್ಚರ ಮಾಡ್ತೇನೆ. 4 ದಿವಸದ ಬರ್ತದಲ್ಲ ಕೂತ್ಕೊಂಡಲ್ಲಿ, 4 ದಿವಸದ ಮಟ್ಟಿಗೆ ಮಾತ್ರ. ಮತ್ತೆ ನೀನೇ ಕೊಡ್ಬೇಕು ಬಾರದಿದ್ರೆ. ನಮಗೆ ಎಣ್ಣೆ ಬೇಕು, ಎಣ್ಣೆ ಅಲ್ಲಿ ವ್ಯವಸ್ಥೆ ಮಾಡಿದ್ದೇನೆ. ಹೌದು, ಎಲ್ಲ ಉಂಟಲ್ಲ. ನಾನು ಬರ್ತೇನೆ.
ಇಲ್ಲಿಯವರೆಗೆ ನಮ್ಮ ಕಾರ್ಯದಲ್ಲಿ ನಿಷ್ಠರಾಗಿದ್ದವರು ನಾವು ಒಂದೊಮ್ಮೆಗೆ ಸೇನಾ ನಾಯಕನೆಂಬ ಕರೆಯಾಯಿತು. ಕರೆಸಿದ್ ಯಾಕೆ? ಏನಾಗಬೇಕು? ನಮ್ಮಂತ ಈ ಶ್ರೀರಾಜ್ಯಕ್ಕೆ ಇಬ್ಬರು ಪುರುಷರ ಆಗಮನವಾಗಿದೆ ಅಂತೆ. ನಮ್ಮಂತ ವನಪಾಲಕರಿಗೆ ಬೇಕಾದಂತ ಶಿಕ್ಷಣ ವಿಧಿಸಿದ್ದಾರೆ. ಅವರಿಗೆ ಸರಿಯಾದ ಶಿಕ್ಷಣ ವಿಧಿಸಬೇಕು. ಎಂತಹ ದುಸ್ಸಾಹಸವನ್ನು ಮಾಡಿದ್ದಾರೆ. ಪರಪುರುಷರು ನಮ್ಮ ನಾಡಿಗೆ ಆಗಮನ ಬಿಡಲಾರೆ. ಬಂದವರಷ್ಟೇ ಪರಾಕ್ರಮಿಯಾಗಲಿ ಬಲಶಾಲಿಯಾಗಲಿ ಅವರ ಹೆಡ್ಡೆ ಗುರಿಯನ್ನು ಕಟ್ಟಿ ನಿಮ್ಮ ಪಾದ ಕುಪ್ಪಿಸಿದರೆ ಕೊಡುವ ಆಶೀರ್ವಾದ. ಮಾತನ್ನು ಕೇಳಿ ಮನಸ್ಸಿಗೆ ತುಂಬಾ ಸಂತಸವಾಯಿತು. ಆದ್ರೆ ಹೋಗುದು ನೀನು ಒಬ್ಬಳೇ ಮಾತ್ರವಲ್ಲ, ಜೊತೆಯಾಗಿ ನಾನು ಬರ್ತೇನೆ. ಹೌದು, ಯುದ್ಧಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡು ಹೇಳಿ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ರಾಜಕೀಯ ವಿಚಾರವಾಗಿ ರಾಜ್ಯದ ಹೊರವಲಯಕ್ಕೆ ಹೋದವಳು ನಾನು ಬಂದು ಕಾಣುವಾಗ ನಿಮ್ಮದಾದಂತಹ ಮುಖವನ್ನು ಕಾಣುವಾಗ ಆಶ್ಚರ್ಯವಾಗುತ್ತಾ ಇದೆ. ಅಮ್ಮ, ಅಲ್ಲಲ್ಲಿ ಚದುರಿರುವಂತಹ ಸ್ತ್ರೀಯರನ್ನೆಲ್ಲ ಒಟ್ಟುಗೂಡಿಸಿ ಈ ಸ್ತ್ರೀ ರಾಜ್ಯವನ್ನು ಕಟ್ಟಿದ ಮಾತ್ರವಲ್ಲ ಕಟ್ಟಿ ಬೆಳೆಸಿದವರಿದ್ದೀರಿ. ಆ ಕಾರಣಕ್ಕೆ ಬೇಕಾಗಿ ನೀವು ಸ್ತ್ರೀ ರಾಜ್ಯದ ಸೌಭಾಗ್ಯ ಸಿರಿ ಎಂಬ ಹಾಗೆ ಹೇಳಿಕೊಳ್ಳುತ್ತಾ ಇದ್ದೇನೆ. ಸಕಲ ವಿಚಾರವನ್ನು ಅರಿತೇ ಬಂದವರಿದ್ದೇನೆ. ನಮ್ಮದಾದಂತಹ ಪುರಕ್ಕೆ ಪರ ಪುರುಷರ ಆಗಮನವಾಗಿದೆ. ಬಂದಂತಹ ಪುರುಷರನ್ನು ಎದುರಿಸುವುದಕ್ಕಾಗಿ ನೀವು ಹೊರಟಿದ್ದೀರಾ. ನೀವು ಹೋಗುವುದಲ್ಲ, ನನಗೊಂದು ಅರ್ಪಣೆ ಕೊಟ್ಟಿರಿ ಎಂದಾದಲ್ಲಿ
ನಡೆಯುತ್ತೆ. ಸರಿ. ಬಂದಂತಹ ಪರಪುರುಷರು ಬದುಕಬೇಕೆಂಬಂತಹ ಉದ್ದೇಶದಿಂದ ಆ ಸಾಕ್ಷಾತ್ ಪರಮೇಶ್ವರನ ಬಳಿ ಹೋದರೂ ಕೂಡ ಆ ಮುಕ್ಕಂಡನ ಹಣೆಯಲ್ಲಿ ಬವರನ್ನುಳಿಸಿ ಶರಣಾಗಿಸ್ತೇನೆ. ಕೊಡಿಯಪ್ಪಣೆ ಕೊಡಿಯಪ್ಪಣೆ. ಪ್ರಭುರ ಗೊತ್ತಾಳೆ ನಿನ್ನ ಮಾತನ್ನು ಕೇಳಿ ಮನಸ್ಸಿಗೆ ತುಂಬಾ ಸಂತಸವಾಯಿತು. ನಿನ್ನ ಪೌರುಷದ ಮಾತನ್ನು ಕೇಳುವಾಗ ಆ ಉತ್ಸವವನ್ನು ಕಾಣುವಾಗ ಬಂದವರ ಸದೆ ಪಡೆದು ತರ್ತೀಯ ಎಂಬಂತ ಉತ್ಸಾಹ ಎದ್ದು ಕಾಣ್ತಾ ಉಂಟು. ಆದ್ರೆ ಅಷ್ಟು ಮಾತ್ರ ಸಾಕಾಗೋದಿಲ್ಲ. ಬೇಕಾದ ಶಕ್ತಿ ನಿನ್ನಲ್ಲಿ ಇದ್ರೂ ಕೂಡ ಕೆಲವು ದೈವ ಶಕ್ತಿಯು ಕೂಡ ನಮ್ಮಲ್ಲಿ ಜೊತೆಯಲ್ಲಿ ಇರಬೇಕು. ಅದಕ್ಕೆ ಬೇಕಾಗಿ ತಾಯಿಯಿಂದ ವರಪ್ರಸಾದವಾಗಿ ಸಿಕ್ಕಿದಂತ ಅದೃಶ್ಯಾಂಜನವನ್ನು ನಿನ್ನ ಕೈಗೆ ಇಟ್ಟಿದ್ದೇನೆ. ಅಂತ ಸಂದರ್ಭ ಬಂದುತ್ತಾದ್ರೆ ಅದನ್ನು ಉಪಯೋಗ ಮಾಡಿಕೊ. ಸರಿಯಮ್ಮ. ಜೊತೆಯಾಗಿ ಕಮಲಗಂಧಿನಿದ್ದಾಳೆ, ಹೋಗಿ ಬನ್ನಿ ಕಾಳಿಕಾದೇವಿ ಅಮ್ಮನಿಂದ ಆಶೀರ್ವಾದವನ್ನು ಅಪ್ಪಣೆಯನ್ನು ಪಡೆದುಕೊಂಡವರಿದ್ದೇವೆ. ನಿಜ. ಬಂದಂತಹ ಪರಪುರುಷರಿಗೆ ಏನು ಬೇಕಾಗಿದೆ ನಡೆಯೋಣ. ಇಲ್ಲಿ ಪ್ರವೇಶವಿಲ್ಲ. ಅದನ್ನು ಮೀರಿ ಬಂದವರು ನೀವು. ಅಹಂಕಾರ ಎದ್ದು ಕಾಣ್ತಾ ಉಂಟು. ಬಂದವಳು ಸಾಮಾನ್ಯದವಳಲ್ಲ, ಏನು ಸೇನಾನಾಯಕಿ. ಬಂದದು ತಪ್ಪಾಯ್ತು ಎಂಬುದಾಗಿ ನಡೆದರೆ ಉತ್ತಮ, ಇಲ್ಲವಾದ್ರೆ ಶಿಕ್ಷೆಗೆ ಅರ್ಹವಾಗ್ತದೆ. ನನಗೆ ಸ್ತ್ರೀಯೊಂದಿಗೆ ಯುದ್ಧ ಸಲ್ಲದು. ಸುಮ್ಮನೆ ಸಾಯಬೇಡ. ಸ್ತ್ರೀ ಎಂಬ ಸಾಕ್ಷಾರ ಕಟರಿಗಾಗಲಿ ಯಾವುದೇ ಪುರುಷ ಸ್ತ್ರೀ ಎಂಬ ಭೇದ ಇಲ್ಲ. ಎರಡು ಯಾರನ್ನು ಹುಕ್ಕಿದ ಸಾಯುವುದೇ. ಅದಕ್ಕಾಗಿ ಹೇಳ್ತಾ ಇದ್ದೀವಿ, ಸಾಯುವ ಬೈಕಿ ನಿಮ್ಮಲ್ಲುಂಟು, ಸಾಯಿಸುವ ಬೈಕಿ ನನಗಿದೆ.
ಯೋಚಿಸದೆ ನಿನ್ನ ಪ್ರೇಮದಲ್ಲಿ ನೋಡು. ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.